Good morning, students. Hope you are fine. ಚೆನ್ನಾಗಿದ್ದೀರಾ ಎಲ್ಲರೂ? ಓಕೆ. ನೆನ್ನೆ ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಕೊಲೈಡ್ಸ್ ಅಂದ್ರೆ ಏನು ಅಂತ. ದೆನ್ ಇನ್ ಟುಡೇ PPT, let's discuss about types of colloids, means classification of colloids. Colloids ನ ಯಾವ ತರ ಕ್ಲಾಸಿಫೈ ಮಾಡ್ತೀವಿ ಅಂತ. ಫಸ್ಟ್ಲಿ ಕ್ಲಾಸಿಫಿಕೇಶನ್ ಹೋಗೋಣ. Classification of colloids. Generally, colloids na three colloids are classified into three. Sorry. Three types. First one though, first classification of based on nature of dispersion medium. That means day-to-day life ಅಲ್ಲಿ ನೀವೆಲ್ಲ ಗೊತ್ತಿರೋ ಕಾನ್ಸೆಪ್ಟ್ಸ್ ಅವು. ಅದನ್ನ ಬೇಸ್ಡ್ ಆನ್ ಡಿಸ್ಪರ್ಷನ್ ಮೀಡಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಮೀನ್ಸ್ ಈಗ ಸೋಪು ನೀರೆಲ್ಲ ಹಾಕಿದಾಗ ಡಿಸಾಲ್ವ್ ಆಗುತ್ತೆ, ನೊರೆ ಬರುತ್ತೆ. ಅಲ್ಲಿ ಸೋಪು ಯಾವ ತರ ಇಂಟ್ರಾಕ್ಟ್ ಆಗುತ್ತೆ ಅಂದ್ರೆ, ಯಾವುದೇ ಒಂದು ಡಸ್ಟ್ ಆಗಿರೋ ಬಟ್ಟೆ ಮೇಲೆ ನಾವು ಸೋಪ್ ಉಜ್ಜಿದಾಗ ಆ ಡಸ್ಟ್ ಪಾರ್ಟಿಕಲ್, ಡರ್ಟಿ ಪಾರ್ಟಿಕಲ್ ಹೆಂಗ್ ಕ್ಲಿಯರ್ ಆಗುತ್ತೆ ಅಂದ್ರೆ, ಈ ಸೋಪ್ ಅಲ್ಲಿರೋ ಮಾಲಿಕ್ಯೂಲ್ಸ್ನೆಲ್ಲ ಹೋಗ ಡಸ್ಟ್ ಮೇಲೆ ಕುತ್ಕೊಂಡು ಅದನ್ನ ರಿಮೂವ್ ಮಾಡುತ್ತೆ. ಅದನ್ನ ಅಗ್ರಿಗೇಷನ್ ಅಂತ ಕರಿತೀವಿ. ಓಕೆ, ಅದೊಂದು ಸಾಲ್. ಅದು ಫಸ್ಟ್ ಕ್ಯಾಟಗರಿಗೆ ಬರೋ ಸಾಲ್, ಬೇಸ್ಡ್ ಆನ್ ನೇಚರ್ ಆಫ್ ಡಿಸ್ಪರ್ಷನ್ ಮೀಡಿಯಂ ಅನ್ನೋ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ಯಾಟಗರಿ ಏನ್ ಮಾಡುತ್ತಂದ್ರೆ, ಕ್ಲಾಸಿಫಿಕೇಶನ್ ಆಫ್ ನೇಚರ್ ಆಫ್ ಚಾರ್ಜಸ್. ನೇಚರ್ ಆಫ್ ಚಾರ್ಜಸ್ ಅಂದ್ರೆ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಅಂತ. ಸಾಲ್ಗೆ ಏನಾದ್ರು ಪಾಸಿಟಿವ್ ಚಾರ್ಜ್ ಇದ್ರೆ ಪಾಸಿಟಿವ್ ಸಾಲ್ ಅಂತ ಕರಿತೀವಿ. ಕೆಲವೊಂದು ಕೊಲೈಡ್ಸ್ಗೆ, ಸಾಲ್ಸ್ಗೆ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಸಾಲು, ಪಾಸಿಟಿವ್ ಇದ್ರೆ ಪಾಸಿಟಿವ್ ಸಾಲು. ಅದಷ್ಟೇ ಕ್ಲಾಸಿಫಿಕೇಶನ್ ಇದರಲ್ಲಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗ, ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ಸ್. ಫಿಸಿಕಲ್ ಸ್ಟೇಟ್ ಅಂದ್ರೆ whether that physical state is liquid, andre physical states andre matter exists in three states: solid, liquid, gases. Whether that based on the physical states of dispersion medium and dispersed phase. The dispersed phase idu dispersion medium column. Ivu different types barutte. Iga solids, liquids, gases. Okay, solids, liquid, gases ಅಂದ್ರೆ solids ಅಲ್ಲಿ solid in liquid, solid in solid, solid in gas. Next liquid ಗೆ ಬಂದಾಗ liquid in solid, liquid in liquid, liquid in gas ಅನ್ನೋ ಕಾನ್ಸೆಪ್ಟ್ ಬರುತ್ತೆ. Then third, gas in solid, gas in liquid, gas in gas ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಆ ತರ ಟೋಟಲ್ 9 ಬರುತ್ತೆ. ಮೂರಕ್ಕೆ ಒಂದೊಂದಕ್ಕೆ ಮೂರು. ಫಾರ್ ಒನ್ ವಿ ಗೆಟ್ 3. ಸಾಲಿಡ್ಗೆ 3, ಲಿಕ್ವಿಡ್ಗೆ 3, ಗ್ಯಾಸಸ್ 3, ಟೋಟಲ್ 9 ಕಾನ್ಸೆಪ್ಟ್ಸ್ ಬರುತ್ತೆ. ಅಂದ್ರೆ ಈ ಇದರಲ್ಲಿ ಬೇಸ್ಡ್ ಆನ್ ಕ್ಲಾಸಿಫಿಕೇಶನ್ ಆಫ್ ಫಿಸಿಕಲ್ ಸ್ಟೇಟ್ಸ್, ಡಿಸ್ಪರ್ಷನ್ ಮೀಡಿಯಂ, ಡಿಸ್ಪರ್ಸ್ಡ್ ಫೇಸ್, ಫಿಸಿಕಲ್ ಸ್ಟೇಟ್ಸ್ ಅಂತ ಕರಿತೀವಿ. ಆ ಇದ್ರ ಮೇಲೆನೆ ಇಷ್ಟು ಡಿಫರೆಂಟ್ ಟೈಪ್ಸ್ ಆಫ್ ಸಾಲ್ಟ್ಸ್. ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ, ವೆರಿ ವೆರಿ ಇಂಪಾರ್ಟೆಂಟ್. ಅವನು ಎಕ್ಸಾಂಪಲ್ ಕೊಟ್ಬಿಡ್ತಾನೆ, ಇದರಲ್ಲಿ ಡಿಸ್ಪರ್ಸ್ಡ್ ಫೇಸ್ ಯಾವುದು, ಡಿಸ್ಪರ್ಷನ್ ಮೀಡಿಯಂ ಯಾವುದು ಅಂತ ಐಡೆಂಟಿಫೈ ಮಾಡಿ. ಈಗ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಮ್ ಅಲ್ಲೇ ಕೇಳಿದಾನೆ. 2017-18 ಅಲ್ಲೇ ಅಲಾಯ್ ಕೊಟ್ಟಿದ್ನು. ಅಲಾಯ್ ಕೊಟ್ಬಿಟ್ಟು ಅಲಾಯ್ಗೆ ಎಕ್ಸಾಂಪಲ್ ಏನು, ಗೋಲ್ಡ್.
ಬಂಗಾರ, ನಾವು ಬಂಗಾರದಲ್ಲಿ ಏನ್ ಮಿಕ್ಸ್ ಮಾಡಿರ್ತೀವಿ, ಕೆಲವೊಂದ್ಸತಿ ಕಾಪರ್ ಮಿಕ್ಸ್ ಮಾಡ್ತೀವಿ, ಕಾಪರ್ ಅಂಡ್ ಗೋಲ್ಡ್. ಅರ್ಥ ಆಯ್ತಾ? ಈ ಗೋಲ್ಡ್ ಅಲ್ಲಿ ಡಿಸ್ಪರ್ಸ್ಡ್ ಫೇಸ್ ಯಾವುದು, ಡಿಸ್ಪರ್ಷನ್ ಮೀಡಿಯಂ ಯಾವುದು ಅಂತ ಕೇಳ್ತಾರೆ ಆರ್ನಮೆಂಟಲ್ ಗೋಲ್ಡ್ ಅಲ್ಲಿ. ಅದರಲ್ಲಿ ಜಾಸ್ತಿ ಇರೋದೇನು, ಬಂಗಾರ. ಬಂಗಾರ ಯಾವ್ದು ಜಾಸ್ತಿ ಇದ್ರೆ ಅದು ಮೀಡಿಯಂ ಅಂತೀವಿ, ಯಾವ್ದು ಕಡಿಮೆ ಇದ್ರೆ ಅದು ಫೇಸ್ ಅಂತ ಕರಿತೀವಿ. ಗಾಟ್ ಇಟ್? ಇಲ್ಲಿ ಅಲಾಯಲ್ಲಿ ಡಿಸ್ಪರ್ಸ್ಡ್ ಫೇಸ್ ಯಾವುದು, ಡಿಸ್ಪರ್ಷನ್ ಮೀಡಿಯಂ ಯಾವುದು ಅಂತ ಕೇಳಿದ್ದೀನಿ, 1 ಮಾರ್ಕ್ ಕ್ವಶನ್. ಓಕೆ, ಅಲ್ಲಿ ಡಿಸ್ಪರ್ಸ್ಡ್ ಫೇಸ್ ಬಂದು ಮೆಟಲ್ ಸಾಲಿಡ್, ಡಿಸ್ಪರ್ಷನ್ ಮೀಡಿಯಂ ಬಂದು ಸಾಲಿಡ್. ಸಾಲಿಡ್ ಇನ್ ಸಾಲಿಡ್ ಅಂತ ಕರಿತೀವಿ. ಅದಕ್ಕೆ ಇದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈ ಕಾನ್ಸೆಪ್ಟ್ ನ. ಇಲ್ಲಿ ನೋಡಿ, ಸಾಲಿಡ್ ಇನ್ ಸಾಲಿಡ್ ಇನ್ ಸಾಲಿಡ್. ಸಾಲಿಡ್ ಇನ್ ಸಾಲಿಡ್ ಅಂದ್ರೆ ಅದನ್ನ ಸಾಲಿಡ್ ಸಾಲ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಸಾಲಿಡ್ ಸಾಲ್. ಸಾಲಿಡ್ ಪ್ರೆಸೆಂಟ್ ಇನ್ ಸಾಲಿಡ್ ಮೀಡಿಯಂ, ಸಾಲಿಡ್ ಡಿಸ್ಪರ್ಸ್ಡ್ ಫೇಸ್ ಪ್ರೆಸೆಂಟ್ ಇನ್ ಸಾಲಿಡ್ dispersion medium. Okay, we call it as solid sol. This is also 1 mark definition. What is meant by solid sol? Means solid present in solid. We call it as solid sol. For that example, alloys. Alloy means best example. ನೀವು ತಲೆನೇ ಕೆಡಿಸ್ಕೋಬೇಡಿ, ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡೋ ಬಂಗಾರ. ಬಂಗಾರದಲ್ಲಿ ಏನ್ ಮಿಕ್ಸ್ ಮಾಡಿರ್ತಾನೆ, ಬೇರೆ ಬೇರೆ ಕಾಪರು, ಸಿಲ್ವರು ಅಂತವೆಲ್ಲ ಮಿಕ್ಸ್ ಮಾಡ್ತಾರೆ. ಓಕೆ, ನೋಡಿ, ಅಲಾಯ್ ರೂಬಿ ಗ್ಲಾಸ್ ಅಂದ್ರೆ ನಾವು ಈಗ ಕೆಲವೊಂದು ರೂಬೀಸ್ ಬರ್ತವೆ, ಆರ್ನಮೆಂಟಲ್ ಗೋಲ್ಡ್ ಅಲ್ಲೇ ಫಿಕ್ಸ್ ಮಾಡಿರ್ತಾನೆ ಜೆಮ್ಸ್, ಅವು ಕಾಸ್ಟ್ಲಿನೇ. ರೂಬಿ ಗ್ಲಾಸು, ಜೆಮ್ಸು, ಪ್ರೀಶಿಯಸ್ ಸ್ಟೋನ್ಸ್, ಅದೇ ನಾವು ಕಲ್ಲುಗಳು ಈ ಬಂಗಾರದ ಇದ್ರಲ್ಲೇ ಹಾಕಿರ್ತೀವಿ ನೋಡಿ, ಇಂಥವು ಕಲ್ಲಿಗೆ ಹಾಕಿದ್ದಾರೆ ನೋಡಿ ಇಂಥವು. ದೆನ್ ಮಾರ್ಬಲ್ಸ್ ಅಂದ್ರೆ ಈ ಮನೆಗಳಿಗೆ ಹಾಕ್ತಿವಿ ನೋಡಿ ಸ್ಟೋನ್, ಆ ಸ್ಟೋನ್ ಮಾರ್ಬಲ್ ಡಿಸೈನ್ ಏನೇನೋ ಮಿಕ್ಸ್ ಆಗಿರುತ್ತೆ. ಸಾಲಿಡ್ ಈಸ್ ಪ್ರೆಸೆಂಟ್ ಇನ್ ಸಾಲಿಡ್ ಅಂತವು. ಅಂತ ಕ್ಯಾಟಗರಿ ಏನಂತೇವೆ ಅಂದ್ರೆ ಸಾಲಿಡ್ ಸಾಲ್ ಅಂತ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ಕ್ಯಾಟಗರಿ ಅಂದ್ರೆ ಇದು ಸಾಲಿಡ್ ಇನ್ ಲಿಕ್ವಿಡ್. ಗಟ್ ಇಟ್? ಸಾಲಿಡ್ ಇನ್ ಲಿಕ್ವಿಡ್ ಅದನ್ನ ಏನಂತೀವಿ ಅಂದ್ರೆ ಸಾಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ನೆನ್ನೆ ಒಂದು ನಿಮ್ಗೆ ಇದು ಕೊಟ್ಟಿದ್ದೆ, ಮೈದಾನ್ ತಗೊಂಡೋಗಿ ನೀರಲ್ಲಿ ಹಾಕಿ ಅಂತ. ಆಯ್ತಾ? ಡಿಸಾಲ್ವ್ ಆಗುತ್ತಾ? ಡಿಸಾಲ್ವ್ ಆಗಲ್ಲ. ಮೈದಾ ಯಾವ ಸ್ಟೇಟ್ ಇರುತ್ತೆ, ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಆ ಸಾಲಿಡ್ ಪಾರ್ಟಿಕಲ್ಸ್ ನ ತಗೊಂಡು ನೀರಲ್ಲಿ ಹಾಕಿ ಸ್ಟರ್ ಮಾಡಿದಾಗ ಅದನ್ನ ನೋಡಿ, ಇದು ಸ್ಟಾರ್ಚ್ ಇಲ್ಲ ಪ್ರೋಟೀನ್ ಸಾಲ್ಸ್ ಅಂತೀವಿ, ಇಲ್ಲ ಸ್ಟಾರ್ಚ್ ಸಾಲ್ ಅಂತ ಕರಿತೀವಿ. ಅಂದ್ರೆ ಸಾಲಿಡ್ ಪ್ರೆಸೆಂಟ್ ಇನ್ ಲಿಕ್ವಿಡ್, ಅದನ್ನ ಸಾಲ್ ಕ್ಯಾಟಗರಿ ಅಂತ ಕರಿತೀವಿ. ಎಕ್ಸಾಂಪಲ್, ಮಡ್ಡಿ ಪಾರ್ಟಿಕಲ್ ಅಂದ್ರೆ ಮೈನ್ಯೂಟ್. ಈಗ ಮಡ್ಡಿ ಪಾರ್ಟಿಕಲ್ಸ್ ಅಂದ್ರೆ ಈ ಕೆರೆ ನೀರು ಅಂತೀವಿ ನೋಡಿ, ಕೆರೆ ನೀರು ಯಾವ ತರ ಇರುತ್ತೆ, ಬ್ರೌನಿಶ್ ಕಲರ್ ಮಡ್ಡಿ ವಾಟರ್ ತರ. ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಸಾಲ್. ದೆನ್ ಅದು ನೋಡಿ, ಮಡ್ಡಿ ವಾಟರ್, ಗೋಲ್ಡ್ ಸಾಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಇದೇ ಚಾಪ್ಟರ್ ಅಲ್ಲಿ. ಅಂದ್ರೆ ಗೋಲ್ಡ್ ಸಾಲ್ ಅಂದ್ರೆ ಇಲ್ಲಿ ಮಡ್ಡಿ ವಾಟರ್ ಅಲ್ಲಿ ಮಡ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ವಾಟರ್, ಗೋಲ್ಡ್ ಸಾಲ್ ಅಲ್ಲಿ ಗೋಲ್ಡ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ವಾಟರ್. ಸಾಲ್ಸ್ ಆಫ್ ಪ್ರೋಟೀನ್ ಅಂದ್ರೆ ಪ್ರೋಟೀನ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ವಾಟರ್ ಲಿಕ್ವಿಡ್. Starch means powder, starch powder, maida powder, that present in water. Agar andre that is also solution in solution. Salt present in a solution, agar solution ಅಂತ ಕರಿತೀವಿ. ನೆಕ್ಸ್ಟ್ ಜಿಲಾಟಿನ್ ವಾಟರ್. ಈ ಜಿಲಾಟಿನ್ ಅಂದ್ರೆ ಅದು ಬಿಡಿ, ಅದೇ ಜಿಲಾಟಿನ್ ಅನ್ನೋದು ಎಕ್ಸ್ಪ್ಲೋಸಿವ್. ಅದು ನಿಮ್ಗೆ ಇದರಲ್ಲಿ ನೋಡಿರಲ್ಲ ಅಷ್ಟೇ ಜಿಲಾಟಿನ್ ನೋಡಿ. ಇನ್ನ ಬೇಕಾದ್ರೆ ಈ ಮೆಡಿಕಲ್ ಸ್ಟೋರ್ ಗ್ಲಿಸರಿನ್ ಸಿಗುತ್ತೆ ನೋಡಿ, ವಿ ಗೆಟ್ ಗ್ಲಿಸರಿನ್ ನೀರಿಗೆ ಹಾಕಿದಾಗ ಶೇಕ್ ಮಾಡಿ ಯಾವ ತರ ಸ್ಟೇಟ್ ಬರುತ್ತೆ ನೋಡಿ, ಅದನ್ನ ಜಿಲಾಟಿನ್ ಇನ್ ವಾಟರ್ ಆ ಕ್ಯಾಟಗರಿಗೆ ತಗೋಬಹುದು ನೋಡಿ. ಅಂದ್ರೆ ಇದು ಸಾಲಿಡ್ ಫೇಸ್ ಪ್ರೆಸೆಂಟ್ ಇನ್ ಲಿಕ್ವಿಡ್ ಮೀಡಿಯಂ, ಅದನ್ನ ಸಾಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಇವೆಲ್ಲ. ಸಾರಿ,
ನೆಕ್ಸ್ಟ್ ಕ್ಯಾಟಗರಿ ಗ್ಯಾಸ್, ಸಾಲಿಡ್ ಇನ್ ಪ್ರೆಸೆಂಟ್ ಇನ್ ಗ್ಯಾಸ್. ಸಾರಿ, ಪಿಪಿಟಿ ಚೇಂಜ್ ಆಯ್ತದು. ಪಿಪಿಟಿ ಚೇಂಜ್ ಆಯ್ತು. ಅದರಲ್ಲಿ ಸಾಲಿಡ್ ಪ್ರೆಸೆಂಟ್ ಇನ್ ಗ್ಯಾಸ್ ಅಂದ್ರೆ ಅದನ್ನ ಏರೋಸಾಲ್ ಅಂತ ಕರಿತೀವಿ. ಏರೋಸಾಲ್ ಆಫ್ ಸಾಲಿಡ್ಸ್. ಯು ಕ್ಯಾನ್ ರೆಫರ್ ಇನ್ ನೋಟ್ಸ್. ಓಕೆ. ಸಾಲಿಡ್ ಪ್ರೆಸೆಂಟ್ ಇನ್ ಗ್ಯಾಸ್ ಅಂದ್ರೆ ಅದನ್ನ ಏರೋಸಾಲ್ ಅಂತ ಕರಿತೀವಿ, ಇಲ್ಲ ಏರೋಸಾಲ್ಸ್ ಆಫ್ ಸಾಲಿಡ್ ಅಂತೀವಿ. ಸ್ಮೋಕ್, ಸ್ಟ್ರೋಮ್ ಅಂತೀವಿ. ಸ್ಮೋಕ್, ಈಗ ಅಲ್ಲಿ ನಾವು ಊರುಗಳಲ್ಲಿ ಕಸ ಕಡ್ಡಿ ಎಲ್ಲ ಕಿತ್ತು ಬೆಂಕಿ ಇಡ್ತೀವಿ. ಬೆಂಕಿ ಇಟ್ಟಾಗ ಸ್ಮೋಕ್ ಹೆಂಗ್ ಬರುತ್ತೆ ಅಂದ್ರೆ ಡಾರ್ಕ್ ಆಗಿ ಬರುತ್ತೆ. ಅರ್ಥ ಆಯ್ತಾ? ಅಲ್ಲಿ ಡಾರ್ಕ್ ಆಗಿ ಯಾಕೆ ಬರುತ್ತೆ ಅಂದ್ರೆ ಕಾರ್ಬನ್ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ಗ್ಯಾಸ್. ಡಾರ್ಕ್ ಆಗಿರೋ, ಬ್ಲ್ಯಾಕ್ ಆಗಿರೋ ಕಾರ್ಬನ್ ಪಾರ್ಟಿಕಲ್ಸ್ ಬ್ಲ್ಯಾಕ್ ಆಗಿರುತ್ತೆ, ಅದಕ್ಕೆ ನಮ್ಗೆ ಡಾರ್ಕ್ ಆಗಿ ಕಾಣಿಸುತ್ತೆ. ಗಾಟ್ ಇಟ್? ಅದು ಅದು ಸ್ಮೋಕ್. ಡಸ್ಟ್ ಪಾರ್ಟಿಕಲ್ಸ್ ಬರೀಬಹುದು. ಓಕೆ. ಇನ್ನೊಂದು ಮಿಸ್ ಆಗಿದೆ ಅಲ್ಲಿ, ಲಿಕ್ವಿಡ್ ಇನ್ ಸಾಲಿಡ್ ಅಂದ್ರೆ ನೆಕ್ಸ್ಟ್ ಕ್ಯಾಟಗರಿಗೆ ಬರ್ತೀವಿ. ಈಗ ಇಷ್ಟು ಮೂರು ಇದ್ರದ್ದಾಯ್ತು, ಯಾವುದು ಸಾಲಿಡ್ ಇದಾಯ್ತು. ಈಗ ಲಿಕ್ವಿಡ್ ಬಂದಾಗ, ಲಿಕ್ವಿಡ್ ಫಸ್ಟ್ ಕ್ಯಾಟಗರಿ ಅದೇ ಪಿಪಿಟಿ ಅಲ್ಲಿ ಇರ್ತದು. ಲಿಕ್ವಿಡ್ ಪ್ರೆಸೆಂಟ್ ಇನ್ ಸಾಲಿಡ್ ಅಂದ್ರೆ ಲಿಕ್ವಿಡ್ ಸಾಲಿಡ್ ಅಲ್ಲಿ ಸೇರ್ಕೊಂಡಿರೋದು. ಲಿಕ್ವಿಡ್ ವಿಲ್ ಬಿ ಪ್ರೆಸೆಂಟ್ ಇನ್ ಸಾಲಿಡ್. ಎಕ್ಸಾಂಪಲ್ ಅದನ್ನ ಜೆಲ್ ಅಂತ ಕರಿತೀವಿ. ಅದನ್ನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಚೀಸ್ ಕೊಡ್ಬೋದು. ಚೀಸ್, ಜೆಲ್ಲಿ, ಕರ್ಡ್, ಪ್ಲಾಂಟ್ಸ್, ಫ್ರೂಟ್ಸ್, ಈ ತರ ಎಕ್ಸಾಂಪಲ್ಸ್ ಕೊಡ್ಬೋದು. ಈಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೆಲವೊಂದು ಫ್ರೂಟ್ಸ್ ಕಟ್ ಮಾಡಿದ ತಕ್ಷಣ ಹಿಂಗ್ ಓಪನ್ ಮಾಡಿದಾಗ ಅದರಲ್ಲಿರೋ ಲಿಕ್ವಿಡ್ ಆಚೆ ಬರುತ್ತೆ ನೋಡಿ. ಈಗ ಆಪಲ್ ಕಟ್ ಮಾಡಿದಾಗ ಲಿಕ್ವಿಡ್ ಕಂಟೆಂಟ್ ಆಚೆ ಬರುತ್ತೆ. ಅದೇ ಆ ಕ್ಯಾಟಗರಿನ ಈ ಬರುತ್ತೆ. ಲಿಕ್ವಿಡ್ ಪ್ರೆಸೆಂಟ್ ಇನ್ ಸಾಲಿಡ್, ಲಿಕ್ವಿಡ್ ಹೋಗಿ ಸಾಲಿಡ್ ಅಲ್ಲಿ ಸೇರ್ಕೊಂಡಿರ್ತದೆ. ಓಕೆ. ಅಂತ ಕ್ಯಾಟಗರಿ ಲಿಕ್ವಿಡ್ ಪ್ರೆಸೆಂಟ್ ಇನ್ ಸಾಲಿಡ್, ಅದನ್ನ ಜೆಲ್ಸ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಕ್ಯಾಟಗರಿನೇ ಇದು. ನೆಕ್ಸ್ಟ್ ಲಿಕ್ವಿಡ್ ಇನ್ ಲಿಕ್ವಿಡ್ ಅಂದ್ರೆ ಲಿಕ್ವಿಡ್ ಹೋಗಿ ಲಿಕ್ವಿಡ್ ಅಲ್ಲಿ ಸೇರ್ಕೊಂಡಿರುತ್ತೆ, ಅದನ್ನ ಎಮಲ್ಷನ್ ಅಂತ ಕರಿತೀವಿ. ಎಮಲ್ಷನ್. ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಗೆ ಇದು ಕೊಡ್ಬೋದು ನೋಡಿ. ಲಿಕ್ವಿಡ್ ಹೋಗಿ ಲಿಕ್ವಿಡ್ ಅಲ್ಲಿ ಸೇರ್ಕೊಂಡಿರೋದಂದ್ರೆ ದಟ್ ಮೀನ್ಸ್ ಪೇಂಟ್ ಎಮಲ್ಷನ್ ಪೇಂಟ್ಸ್ ಅಂತ ಬರುತ್ತೆ. ಎಮಲ್ಷನ್ ಪೇಂಟ್ಸ್ ಅಂದ್ರೆ ಲಿಕ್ವಿಡ್ ಫೇಸ್ ಲಿಕ್ವಿಡ್ ಮೀಡಿಯಂ ಅಲ್ಲಿ ಮಿಕ್ಸ್ ಆಗಿದ್ರೆ ಅದನ್ನ ಎಮಲ್ಷನ್. ವರ್ಡ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೇಮ್ಸ್ 1 ಮಾರ್ಕ್ ಕ್ವಶನ್ ಕೇಳ್ತಾನೆ. ಎಮಲ್ಷನ್ ನಲ್ಲಿ ಡಿಸ್ಪರ್ಸ್ಡ್ ಫೇಸ್ ಯಾವುದು, ಡಿಸ್ಪರ್ಷನ್ ಮೀಡಿಯಂ ಯಾವುದು ಅಂತ ಎಕ್ಸಾಮ್ ಕೇಳಿದಾನೆ. ದೆನ್ ಅದಕ್ಕೆ ಎಕ್ಸಾಂಪಲ್ ಬಟರ್, ಮಿಲ್ಕ್, ಬ್ಲಡ್. ನೆನ್ನೆ ಎಕ್ಸಾಂಪಲ್ ಹೇಳಿದೆ ಬ್ಲಡ್. ಮೆಡಿಸಿನ್ ಹೋಗಿ ಬ್ಲಡ್ ಅಲ್ಲಿ ಯಾಕೆ ಬೇಗ ಡಿಸಾಲ್ವ್ ಆಗುತ್ತೆ ಅಂದ್ರೆ ಸೇಮ್ ಕಾನ್ಸೆಪ್ಟ್ ಅಲ್ಲಿ ನೆನ್ನೆ ಹೇಳಿದೀನಿ. ಶಾಂಪೂ ಯಾವ ತರ ಇರುತ್ತೆ ಅಂದ್ರೆ ಲಿಕ್ವಿಡ್, ಸೆಮಿ ಲಿಕ್ವಿಡ್ ತರ ಇರ್ತದೆ. ಅಂದ್ರೆ ಲಿಕ್ವಿಡ್ ಹೋಗಿ ಲಿಕ್ವಿಡ್ ಆಯ್ತಾ ನೋಡಿ. ಎಮಲ್ಷನ್ ಆಯಿಲ್ಸ್, ಎಮಲ್ಸಿಫೈಡ್ ಆಯಿಲ್ಸ್ ಅಂದ್ರೆ ಇವೆ ಹೇಳಿದ್ನಲ್ಲ, ಇವು ಪೇಂಟ್ಸ್, ಪಾಲಿಶ್, ಮೆಡಿಸಿನ್ಸ್ ಎಟ್ಸೆಟ್ರಾ. ಇವು ದಿಸ್ ಕ್ಯಾಟಗರಿ ಲಿಕ್ವಿಡ್ ಇನ್ ಲಿಕ್ವಿಡ್. ನೆಕ್ಸ್ಟ್ ಕ್ಯಾಟಗರಿ ಲಿಕ್ವಿಡ್ ಇನ್ ಗ್ಯಾಸ್. ಲಿಕ್ವಿಡ್ ಇನ್ ಗ್ಯಾಸ್ ಅಂದ್ರೆ ಲಿಕ್ವಿಡ್ ಹೋಗಿ ಗ್ಯಾಸ್ ಅಲ್ಲಿ ಸೇರ್ಕೊಂಡಿರುತ್ತೆ. ಲಿಕ್ವಿಡ್ ಗ್ಯಾಸ್ ಅಲ್ಲಿ ಸೇರ್ಕೊಂಡಿರುತ್ತೆ. ಎಕ್ಸಾಂಪಲ್ ಅದನ್ನ ಆ ಕ್ಯಾಟಗರಿನ ಏರೋಸಾಲ್ಸ್ ಆಫ್ ಲಿಕ್ವಿಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾಗ್. ಈ ಬೆಳಗ್ಗೆ ಫಾಗು, ಕ್ಲೌಡ್ಸ್, ಮಿಸ್ಟ್ ಇವೆಲ್ಲ ಆ ಕ್ಯಾಟಗರಿಗೆ ಬರುತ್ತೆ. ಎಕ್ಸಾಂಪಲ್ ನೋಡಿ. ಓಕೆ. ಅಂದ್ರೆ ವಾಟ್ ಇಸ್ ದಟ್, ಬೆಳಗ್ಗೆ ಹೊತ್ತು ಮಂಜು ಬೀಳ್ತಾ ಇರುತ್ತೆ, ಮಿಸ್ಟ್. ಮಿಸ್ಟಲ್ಲಿ ನಮ್ಗೆ ಏನು ಕಾಣಿಸಲ್ಲ. ಅದ್ರಲ್ಲಿ ಲೈಟ್ ಹಾಕಿದಾಗ ಆ ಲೈಟು ಒಂಥರ ಡಿಫ್ರೆಂಟ್ ಆಗಿ ಬರುತ್ತೆ. ಅದನ್ನ ಸ್ಕ್ಯಾಟ್ರಿಂಗ್ ಅಂತ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಕೊಲೈಡ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದು ಅಂದ್ರೆ ಎಕ್ಸಾಂಪಲ್ ತಿಳ್ಕೊಂಡಿರಿ. ಅಂದ್ರೆ ಲಿಕ್ವಿಡ್ ಗ್ಯಾಸ್
is known as aerosols of liquid. We call it as a example ನ fog ಅಂತ ಕರಿತೀವಿ, ಇಲ್ಲ clouds ಅಂತ ಕರಿತೀವಿ, mist ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಇಲ್ಲ ಒನ್ ಮಾರ್ಕ್ ಕ್ವಶನ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಪ್ರೆಸೆಂಟ್ ಇನ್ ಗ್ಯಾಸ್ ಮೀಡಿಯಂ ಅಂತ ಕೇಳ್ಬೋದು. ಎಕ್ಸಾಂಪಲ್ಸ್ ಅಲ್ಲೂ ಕೇಳ್ಬೋದು, ಕೊಲಾಯ್ಡ್ಸ್ ನೇಮ್ ಆದ್ರೂ ಕೇಳ್ಬೋದು, ಯಾವ ಕ್ಯಾಟಗರಿಗೆ ಸೇರುತ್ತೆ. ನೆಕ್ಸ್ಟ್ ಇವು ಮೂರು ಲಿಕ್ವಿಡ್ ಕ್ಯಾಟಗರಿ ಆಯ್ತು. ಈಗ ನೆಕ್ಸ್ಟ್ ಗ್ಯಾಸ್ ಕ್ಯಾಟಗರಿಗೆ ಬರ್ತೀವಿ. ಅಂದ್ರೆ ಗ್ಯಾಸ್ ಪ್ರೆಸೆಂಟ್ ಇನ್ ಸಾಲಿಡ್, ಅಂದ್ರೆ ಗ್ಯಾಸ್ ಹೋಗಿ ಸಾಲಿಡ್ ಅಲ್ಲಿ ಸೇರ್ಕೊಂಡಿದೆ. ಗ್ಯಾಸ್ ಹೋಗಿ ಸಾಲಿಡ್ ಅಲ್ಲಿ ಸೇರ್ಕೊಂಡು ಅದನ್ನ ಸಾಲಿಡ್ ಫೋಮ್ ಅಂತ ಕರಿತೀವಿ. ನೇಮ್ಸ್ ಇಂಪಾರ್ಟೆಂಟ್ ಇವು, ಕೊಲಾಯ್ಡ್ಸ್ ನೇಮ್. ಗ್ಯಾಸ್ ವಿಲ್ ಬಿ ಪ್ರೆಸೆಂಟ್ ಇನ್ ಸಾಲಿಡ್, ಸಾಲಿಡ್ ಫೋಮ್ ಅಂತೀವಿ. ಎಕ್ಸಾಂಪಲ್ ನಿಮ್ಗೆ ಇನ್ನ ಇದು ಕುಷನ್ ಬಾಲ್ ಬರುತ್ತೆ ನೋಡಿ, ಪ್ರೆಸ್ ಮಾಡೋ ಬಾಲ್, ಆಪಿ ಸಿಂಬಲ್ ಇದ್ದು ಪ್ರೆಸ್ ಮಾಡ್ತೀವಿ ನೋಡಿ, ಸ್ಪಾಂಜಿ ಬಾಲ್. ಅದು ಹಿಂಗ್ ಪ್ರೆಸ್ ಮಾಡಿಬಿಟ್ರೆ ಅದ್ರಲ್ಲಿ ಹಿಂಗ್ ಇದಾಗ್ತಾ ಇರುತ್ತೆ ನೋಡಿ, ಯೆಲ್ಲೋ ಕಲರ್ ಇರುತ್ತೆ, ಸ್ಪಾಂಜಿ ಬಾಲ್ಸ್ ಅಂತ ಹೇಳ್ತೀವಿ. ಅದನ್ನೇ ಫೋಮ್ ರಬ್ಬರ್ ಅಂತೀವಿ, ರಬ್ಬರ್ ಫೋಮ್ ಅಂತ ಕರಿತೀವಿ. ಕ್ಯೂಮಿಕ್ ಸ್ಟೋನ್, ಸ್ಟೈರಿನ್ ಫೋಮ್, ಪೋರಸ್ ಸ್ಪಾಟ್, ರಬ್ಬರ್ ಪಿಲೋಸ್. ಅಂದ್ರೆ ಈಗ ನಾವು ಮನೆಗಳಲ್ಲಿ ಪಿಲೋಸ್ ಯೂಸ್ ಮಾಡ್ತೀವಿ ನೋಡಿ, ಈಗ ತುಂಬಾ ಸಾಫ್ಟ್ ಆಗಿರೋ ಪಿಲೋಸ್ ಬಂದಿದೆ. ಎಷ್ಟು ಪ್ರೆಸ್ ಮಾಡಿದ್ರು, ಈಗ ಓಲ್ಡನ್ ಡೇಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರೋ ಪಿಲೋಸ್ ನಾವು ಯೂಸ್ ಮಾಡಿ 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 ಹಾರ್ಡ್ ಆಗೋಗಿತ್ತು. ಈಗಲೂ ನಮ್ಮ ಮನೆಗಳಲ್ಲಿ ಇದಾವೆ, ಹಾರ್ಡ್ ಆಗೋಗಿರ್ತವೆ. ಯಾಕೆಂದ್ರೆ ಪ್ರೆಸ್ ಮಾಡಿ ಹಾರ್ಡ್ ಆಗಿಬಿಡುತ್ತೆ. ಈಗ ಬರ್ತಾ ಇರೋ ರಬ್ಬರ್ ಪಿಲೋಸ್ ಹಂಗಲ್ಲ, ನೀನು ಎಷ್ಟೇ ಪ್ರೆಸ್ ಮಾಡು ಮತ್ತೆ ವಾಪಸ್ ರಿಲ್ಯಾಕ್ಸ್ ಬಿಟ್ಟಾಗ ಅದು ವಾಪಸ್ ಬರುತ್ತೆ. ಆ ಥರ ಸಾಫ್ಟ್ ಆಗಿರ್ತದೆ ಮ್ಯಾಟ್ರೆಸಸ್. ಎಕ್ಸಾಂಪಲ್ ಅಂದ್ರೆ ಗ್ಯಾಸ್ ಪ್ರೆಸೆಂಟ್ ಇನ್ ಸಾಲಿಡ್. ನೆಕ್ಸ್ಟ್ ಕ್ಯಾಟಗರಿ ಗ್ಯಾಸ್ ಪ್ರೆಸೆಂಟ್ ಇನ್ ಲಿಕ್ವಿಡ್. ಅದನ್ನ ಗ್ಯಾಸ್ ಪ್ರೆಸೆಂಟ್ ಇನ್ ಲಿಕ್ವಿಡ್ ಅಂದ್ರೆ ಗ್ಯಾಸ್ ಲಿಕ್ವಿಡ್ ಒಳಗಡೆ ಸೇರ್ಕೊಂಡಿರುತ್ತೆ. ಅದನ್ನ ಫ್ಲೋಟ್, ನೊರೆ ಬರುತ್ತೆ ನೋಡಿ, ಸೋಪ್ ಹಿಂಗ್ ನೀರು ಹಾಕಿ ಹಿಂಗಿದ್ದಾಗ ಬಬಲ್ಸ್ ಬರುತ್ತೆ, ಅದನ್ನ ಫೋಮ್ ಆರ್ ಫ್ಲೋಟ್ ಅಂತ ಕರಿತೀವಿ. ಫ್ಲೋಟ್. ಓಕೆ, ದೀಸ್ ಆರ್ ದಿ ಎಕ್ಸಾಂಪಲ್. ಫ್ಲೋಟ್, ಸೋಪ್ ಸುಡ್ಸ್, ಏರ್ ಬಬಲ್ಸ್. ಅದು ನೆಕ್ಸ್ಟ್ ಇದು ಲಾಸ್ಟ್ ಒನ್, ವೆರಿ ಇಂಪಾರ್ಟೆಂಟ್, ಗ್ಯಾಸ್ ಇನ್ ಗ್ಯಾಸ್. Gas in gas. That means this is not a colloid. This is not a colloid. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಗ್ಯಾಸ್ ಇನ್ ಗ್ಯಾಸ್ ಯಾವ್ದು ಮಿಕ್ಸರ್ ಆಗುತ್ತೆ ಇಲ್ಲಿ? ಹೋಮೋಜಿನಿಯಸ್ ಸಿಸ್ಟಮ್ ಆಗ್ತಾ ಇದೆ. ಹೋಮೋಜಿನಿಯಸ್ ಸಿಸ್ಟಮ್ ಇಸ್ ನಾಟ್ ಎ ಕೊಲಾಯ್ಡ್. ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಈಗ ಸಕ್ಕರೆ ಎತ್ಕೊಂಡೋಗಿ ನೀರಿಗೆ ಹಾಕ್ತೀರಾ, ಸೇಮ್ ಇರುತ್ತೆ. ಡಿಸಾಲ್ವ್ ಆದ್ಮೇಲೆ ನೀರಂಗೆ ಕಾಣಿಸುತ್ತೆ ನಮಗೆ. ಬಾಯಲ್ಲಿ ಹಾಕೊಂಡಾಗ ಇಫ್ ಯು ಡ್ರಿಂಕ್ ವಿ ಕ್ಯಾನ್ ಗೆಟ್ ದ ಟೇಸ್ಟ್, ಶುಗರ್ ಟೇಸ್ಟ್, ಓಕೆ, ಸ್ವೀಟ್ ಟೇಸ್ಟ್. ಅದೇ ಅದನ್ನ ಹೋಮೋಜಿನಿಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಶುಗರ್ ಸೊಲ್ಯೂಷನ್ ಹೋಮೋಜಿನಿಯಸ್ ಅಂದ್ರೆ ನೀರಿಗೆ ಸಕ್ಕರೆ ಹಾಕಿದ್ರು ನೀರ್ ತರನೇ ಇರುತ್ತೆ. ಆಮೇಲೆ ಡಿಸಾಲ್ವ್ ಆದ್ಮೇಲೆ ನಮಗೇನ್ ಚೇಂಜಸ್ ಏನ್ ಕಾಣಿಸಲ್ಲ. ಅದನ್ನ ಹೋಮೋಜಿನಿಯಸ್, ಸೇಮ್ ಮಿಕ್ಸರ್, ಸೇಮ್ ಟೈಪ್ ಇರುತ್ತೆ, ಅದನ್ನ ಹೋಮೋಜಿನಿಯಸ್. ನಾವು ಒಂದು ಕಾಂಪೋನೆಂಟ್ ಇನ್ನೊಂದು ಕಾಂಪೋನೆಂಟ್ಗೆ ಹಾಕಿದಾಗ ಚೇಂಜ್ ಆದಾಗ ಅದನ್ನ ಎಟಿರೋ ಅಂತ ಕರಿತೀವಿ. ಬಟ್ ಇಲ್ಲಿ ನಾವು ನೋಡ್ತಿರೋ ಎಕ್ಸಾಂಪಲ್ಗೆ ಇದಕ್ಕೆ ಗ್ಯಾಸ್ ಇನ್ ಗ್ಯಾಸ್ ಇಸ್ ಹೋಮೋಜಿನಿಯಸ್. ಈಗ ಎಕ್ಸಾಂಪಲ್ ಏರ್ ಆಕ್ಸಿಜನ್ ಏರ್ ಎಲ್ಲಿದೆ? ನೈಟ್ರೋಜನ್ ಹತ್ರ ಮಿಕ್ಸ್ ಆಗಿದೆ, ನೈಟ್ರೋಜನ್ ಜೊತೆ ಮಿಕ್ಸ್ ಆಗಿದೆ. ಅಟ್ಮಾಸ್ಫಿಯರ್ ಅಲ್ಲಿ ಡಿಫ್ರೆಂಟ್ ಗ್ಯಾಸಸ್ ಇದೆ. ಮೇಜರ್ ಗ್ಯಾಸ್ ಯಾವುದು? ನೈಟ್ರೋಜನ್ ಗ್ಯಾಸ್, ದೆನ್ ಆಕ್ಸಿಜನ್, ದೆನ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನೋ, ಎಲ್ಲ ಮಿಕ್ಸ್ ಆಗಿದೆ. ನಮ್ಗೇನ್ ಡಿಫ್ರೆಂಟ್ ತರ ಕಾಣಿಸ್ತವೇನೋ? ಇದು ಆಕ್ಸಿಜನ್ ಗ್ಯಾಸ್, ಇದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಇದು ನೈಟ್ರೋಜನ್ ಗ್ಯಾಸ್, ಇದನ್ನ ನಾವು ಬ್ರೀತ್ ಮಾಡಬಾರ್ದು ಅಂತ. ನಾವು ಬ್ರೀತ್ ಮಾಡಿದಾಗ ಎಲ್ಲ ಗ್ಯಾಸು ಹೊರಟೋಗುತ್ತೆ. ಆಯ್ತಾ? ಈಗ ಲಂಗ್ ಕ್ಯಾನ್ಸರ್ಸ್ ಅವು ಯಾಕೆ ಬರೋದು ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿರೋ ಪಾಯ್ಸನಸ್ ಗ್ಯಾಸಸ್ನೆಲ್ಲ ನಮ್ಗೆ ಗೊತ್ತಿಲ್ಲದೇನೆ ನಾವು ತಗೊಳ್ತಾ ಇರ್ತೀವಿ. ತಗೊಂಡು ನಮ್ಮ ಲಂಗ್ಸ್ ಅಲ್ಲಿ ಹೋಗಿ ಅಬ್ಸರ್ವ್ ಆಗಿ ಅದು ದಟ್ ಲೀಡ್ಸ್ ಟು ಎ ಕ್ಯಾನ್ಸರ್. ಓಕೆ, ಅದು ಪ್ರೊಲಾಂಗ್ ಆಗಿ ಒಂದೇ ಸತಿ ಏನೋ ಒಂದ್ಸತಿ ಒಂದಿನ ತಗೊಂಡಾಗ ನಿಮ್ಗೆ ಕ್ಯಾನ್ಸರ್ ಬರೋದಿಲ್ಲ. ಅದು ಪ್ರೊಲಾಂಗ್ ಡ್ಯೂರೇಷನ್ ತಗೊಂಡಾಗ ದಟ್ ಲೀಡ್ಸ್ ಟು ಕ್ಯಾನ್ಸರ್. ಓಕೆ,
This is not a colloids. Keep it in mind. Okay. ಇದು ಇದು ಒಂದು ಕ್ಲಾಸಿಫಿಕೇಶನ್ ಅಂದ್ರೆ ಬೇಸ್ಡ್ ಆನ್ ದಿ ಕ್ಲಾಸಿಫಿಕೇಶನ್ ಆಫ್ physical states of the dispersion medium and dispersed phase. Next category, ಇದು very important, very important question concept. Classification ಅಂದ್ರೆ ನೋಡಿ, classification based on interaction between the dispersed phase and dispersion medium. Yesterday we discussed about, for every colloids there will be two parts. One is dispersed phase and another is dispersion medium. Okay, that means ಡಿಸ್ಪರ್ಸಲ್ ಫೇಸ್ ಡಿಸ್ಪರ್ಷನ್ ಮೀಡಿಯಂ ಮಧ್ಯ ಯಾವ ತರ ಇಂಟರಾಕ್ಷನ್ ಇರುತ್ತೆ ಅಂತ. ಓಕೆ, ಡಿಸ್ಪರ್ಸನ್ ಫೇಸ್ ಡಿಸ್ಪರ್ಷನ್ ಮೀಡಿಯಂ ಮಧ್ಯ ತುಂಬಾ ಮೋರ್ ಇಂಟರಾಕ್ಷನ್ ಇದ್ರೆ, if there is a more interaction between dispersed phase and dispersion medium, we call it as lyophilic, PHILIC, lyophilic salts. That means the one type we call it as loving agents ಅಂತ ಕರಿತೀವಿ. We call it as a loving agents. ಅಂದ್ರೆ ಲಯೋಫಿಲಿಕ್ ಸಾಲ್ಟ್ಸ್ ಆರ್ ದಿ ಮೋರ್ ಇಂಟರಾಕ್ಷನ್ ಜಾಸ್ತಿ. ಓಕೆ, ಈಗ ಲವ್ ಮಾಡ್ತಿರೋ ಪರ್ಸನ್ಸ್ ಇಂಟರಾಕ್ಷನ್ ಹೆಂಗಿರ್ತದೆ, ತುಂಬಾ ಜಾಸ್ತಿ ಇರುತ್ತೆ, ಅಂದ್ರೆ ಇಂಟರಾಕ್ಷನ್ ಜಾಸ್ತಿ ಅಂತ ಕರಿತೀವಿ. ಅದನ್ನ ಲಯೋಫಿಲಿಕ್ ಸಾಲ್ಟ್ಸ್. ಡಿಸ್ಪರ್ಸ್ಡ್ ಫೇಸ್ಗೂ ಡಿಸ್ಪರ್ಷನ್ ಮೀಡಿಯಂಗೂ ಇಂಟರಾಕ್ಷನ್ ಜಾಸ್ತಿ ಇದ್ರೆ ಅದನ್ನ ಲಯೋಫಿಲಿಕ್ ಸಾಲ್ಟ್ಸ್. ಕೀಪ್ ಇಟ್ ಇನ್ ಮೈಂಡ್. ಓಕೆ, ದೆನ್ ಇದಕ್ಕೆ ಬಂದಾಗ, ನೆಕ್ಸ್ಟ್ ಕ್ಯಾಟಗರಿಗೆ ಬಂದಾಗ, ಡಿಸ್ಪರ್ಸ್ಡ್ ಫೇಸ್ಗೂ ಡಿಸ್ಪರ್ಷನ್ ಮೀಡಿಯಂಗೂ ಒಂದಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಮೋರ್ ಇಂಟರಾಕ್ಷನ್ ಇಲ್ಲ ಅಂದ್ರೆ ಅದನ್ನ ಲಯೋಫೋಬಿಕ್ ಸಾಲ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಹೇಟಿಂಗ್, ಒಬ್ರಿಗೊಬ್ರು ಇಷ್ಟಪಡೋದಿಲ್ಲ, ಒಂದಕ್ಕೊಂದಿಗೆ ಇಷ್ಟ ಆಗೋದಿಲ್ಲ, ಹೇಟಿಂಗ್, ಒಂದಕ್ಕೊಂದು ಹೇಟ್ ಮಾಡೋದು, ಅದಕ್ಕೆ ಲಯೋಫೋಬಿಕ್, PHOBIC, ಫೋಬಿಕ್ ಅಂತ ಕರಿತೀವಿ. ಲಯೋಫಿಲಿಕ್ ಅಂಡ್ ಲಯೋಫೋಬಿಕ್, ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನೋಡಿ ಎಕ್ಸಾಂಪಲ್, ಲಯೋಫಿಲಿಕ್ ಹೆಂಗೆ ಎಕ್ಸಾಂಪಲ್ ಕೊಡ್ತೀರಂದ್ರೆ, ಲಯೋಫಿಲಿಕ್ ಈಗ ಮೈದಾ ಪೌಡರ್ನ ಎತ್ಕೊಂಡು ಹೋಗಿ ನೀರಲ್ಲಿ ಹಾಕಿದಾಗ ಅದರಲ್ಲಿ ಮೈನ್ಯೂಟೆಸ್ಟ್ ಪಾರ್ಟಿಕಲ್ಸ್ ಡಿಸಾಲ್ವ್ ಆಗುತ್ತೆ ವಾಟರ್. ಡಿಸಾಲ್ವ್ ಆಗ್ತಾ ಇದೆ ಅಂದ್ರೆ ದಟ್ ಮೀನ್ಸ್ ನಾವು ಹಾಕೋ ಪ್ರೋಟೀನ್ ಪೌಡರ್, ಸ್ಟಾರ್ಚ್ ಪೌಡರ್ಗೂ ವಾಟರ್ಗೂ ಇಂಟರಾಕ್ಷನ್ ಇದೆ, ಲವಿಂಗ್ ಇದೆ. ಅಂತ ಸಾಲ್ಟ್ಸ್ ನ ಲಯೋಫಿಲಿಕ್ ಸಾಲ್ಟ್ಸ್ ಅಂತ ಕರಿತೀವಿ. ಓಕೆ, lyophilic salts means these are the salts which have more interaction between dispersed phase and dispersion medium. Then next category example, metal salt ಹೇಳ್ಬೋದು ಇದಕ್ಕೆ. ಅದು ಲಯೋಫೋಬಿಕ್. ಇದಕ್ಕೆ ಎಕ್ಸಾಂಪಲ್ ಲಯೋಫೋಬಿಕ್ ಮೆಟಲ್ ಸಾಲ್ಟ್ಸ್ ಕೊಡ್ಬೋದು. ಮೆಟಲ್ ಸಾಲ್ಟ್ಸ್ ಅಂದ್ರೆ ಏನು, ಅವಾಗಲೇ ನಿಮ್ಗೆ ಹೇಳಿದ ಗೋಲ್ಡ್ ಸಾಲ್ ಅಂತ ಹೇಳಿದೆ. ಮೈನ್ಯೂಟ್ ಗೋಲ್ಡ್ ಪಾರ್ಟಿಕಲ್ಸ್ ನೀರಲ್ಲಿ ಡಿಸಾಲ್ವ್ ಆದಾಗ ಗೋಲ್ಡ್ ಸಾಲ್ ಅಂತ ಕರಿತೀವಿ. ಪ್ಲಾಟಿನಮ್ ಸಾಲ್ ಅಂತೀವಿ, ಹೈಡ್ರಾಕ್ಸೈಡ್ ಸಾಲ್ ಅಂತೀವಿ, ಸಲ್ಫರ್ ಸಾಲ್, ಡಿಫರೆಂಟ್ ಸಾಲ್ಟ್ಸ್ ಬರುತ್ತಲ್ಲಿ ಎಕ್ಸಾಂಪಲ್ಸ್. ಡಿಫರೆಂಟ್ ಸಾಲ್ಟ್ಸ್ ಅವೆಲ್ಲ ಮೆಟಲ್ ಸಾಲ್ಟ್ಸ್ ಅಂತ ಕರಿತೀವಿ. ಆ ಮೆಟಲ್ ಸಾಲ್ಟ್ಸ್ ನ ಲಯೋಫೋಬಿಕ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಲಯೋಫೋಬಿಕ್. ನೋಡಿ, ಲಯೋಫಿಲಿಕ್ ಅಂಡ್ ಲಯೋಫೋಬಿಕ್ ಡೆಫಿನೇಷನ್ ಕೇಳಿ ಎಕ್ಸಾಂಪಲ್ ಆದ್ರೂ ಕೇಳ್ತಾನೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ದೆನ್ ಇಲ್ಲ ಡಿಫರೆನ್ಸಸ್ ಆದ್ರೂ ಕೇಳ್ತಾನೆ. ಓಕೆ, ದೆನ್ ನೋಡಿ ನೆಕ್ಸ್ಟ್ ಕ್ಯಾಟಗರಿ ಡಿಫರೆನ್ಸಸ್ ಬರೋದು. ನೋಡಿ, ಡಿಫರೆನ್ಸಸ್ ಬಿಟ್ವೀನ್ ಲಯೋಫಿಲಿಕ್ ಅಂಡ್ ಲಯೋಫೋಬಿಕ್ ಸಾಲ್ಟ್ಸ್. ಓಕೆ, ಇನ್ನ ನಾನು ಮೆಟೀರಿಯಲ್ ಕೊಟ್ಟಾಗಬೇಕಾದ್ರೆ ಕ್ಲಾಸಸ್, ರೆಗ್ಯುಲರ್ ಕ್ಲಾಸಸ್ ಸುತ್ತಿಯವರಾದಾಗ ಅಲ್ಲೂ ನಿಮ್ಗೆ ಇನ್ನು ಬೇರೆ ಕಾನ್ಸೆಪ್ಟ್ಸ್ ಹೇಳ್ತೀನಿ ಅಲ್ಲಿ. ನೋಡಿ, ಡಿಫರೆನ್ಸ್ ಬಿಟ್ವೀನ್ ಲಯೋಫಿಲಿಕ್ ಅಂಡ್ ಲಯೋಫೋಬಿಕ್. ನೋಡಿ, ಸರ್ಫೇಸ್ ಅಂದ್ರೆ ಇದು ಈ ಪ್ರಾಪರ್ಟೀಸ್ ಅಷ್ಟೇ, ಒಂದು ಐಡಿಯಾ ಇಟ್ಕೊಂಡಿರಿ. ಇವು ಇಷ್ಟು ಪ್ರಾಪರ್ಟೀಸ್ ಅಲ್ಲಿ ನಾವು ಡಿಫರೆನ್ಸ್ ಮಾಡ್ಬೋದು ಇವನ್ನ ಅಂತ. ಓಕೆ,
ಆ, ಇಲ್ಲಿ ನೀವು ನಾ ಡೆಫಿನೇಷನ್ನೇ ಒಂದು ಪ್ರಾಪರ್ ಡಿಫರೆನ್ಸ್ ಹೇಳ್ಬೋದು. ಅಂದ್ರೆ ಲಯೋಫೋಬಿಕ್ ಸೆಲ್ಸ್ ಅಲ್ಲಿ ಮೋರ್ ಇಂಟರಾಕ್ಷನ್ ಬಿಟ್ವೀನ್ ಡಿಸ್ಪರ್ಸ್ಡ್ ಫೇಸ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ ಅಂತ ಹೇಳ್ಬೋದು. ಇಲ್ಲಿ ಲಯೋಫಿಲಿಕ್ ಬಂದಾಗ ಅಂದ್ರೆ ಲಯೋಫಿಲಿಕ್ ಅಂದ್ರೆ ಮೋರ್ ಇಂಟರಾಕ್ಷನ್ ಬಿಟ್ವೀನ್ ಫೇಸ್ ಅಂಡ್ ಮೀಡಿಯಂ. ಇಲ್ಲಿ ಲಯೋಫೋಬಿಕ್ ಅಂದ್ರೆ ಲೆಸ್ ಇಂಟರಾಕ್ಷನ್ ಬಿಟ್ವೀನ್ ಫೇಸ್ ಅಂಡ್ ಮೀಡಿಯಂ. ದೆನ್ ಸರ್ಫೇಸ್ ಟೆನ್ಷನ್ ಬಂದಾಗ ಲಯೋಫಿಲಿಕ್ ಜನರಲಿ ಸರ್ಫೇಸ್ ಟೆನ್ಷನ್ ಚೇಂಜ್ ಆಗುತ್ತೆ. ಸರ್ಫೇಸ್ ಟೆನ್ಷನ್ ಇಸ್ ಜನರಲ್ ಲೋಯರ್. ಈಗ ನೋಡಿ, ಈಗ ನೀರಿಗೆ ಸ್ಟಾರ್ಚ್ ಪೌಡರ್ ಮೈದಾ ಪೌಡರ್ ಗಡ್ಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡೋದನ್ನ ಸ್ಟಾರ್ಚ್ ಅಂತ ಕರಿತೀವಿ. ಸ್ಟಾರ್ಚ್ ಪೌಡರ್ ನೀರಿಗೆ ಹಾಕಿದಾಗ ಸ್ಟಾರ್ಚ್ ಸೊಲ್ಯೂಷನ್ ಆಗುತ್ತೆ, ಸ್ಟಾರ್ಚ್ ಸಾಲ್ ಅಂತ ಕರಿತೀವಿ. ಆವಾಗ ಸರ್ಫೇಸ್ ಟೆನ್ಷನ್ ವೇರಿ ಆಗುತ್ತೆ. ಯಾಕೆ ವೇರಿ ಆಗುತ್ತೆ ಅಂದ್ರೆ ಇಂಟ್ರಾಕ್ಷನ್ ವಿಲ್ ಬಿ ಮೋರ್ ಬಿಟ್ವೀನ್ ಫೇಸ್ ಅಂಡ್ ಮೀಡಿಯಂ. ಇಲ್ಲಿ ಸರ್ಫೇಸ್ ಟೆನ್ಷನ್ ಸೇಮ್ ಇರುತ್ತೆ ಯಾವ್ದ್ರಲ್ಲಿ ಲಯೋಫೋಬಿಕ್ ಬಂದಾಗ. Even when you write in the exam, don't write full completely. In lyophobia, surface tension will be the same. In lyophobia, surface tension usually, idರಲ್ಲಿ ಲಯೋಫಿಲಿಕ್ ಬಂದಾಗ surface tension will be changes, ಅಲ್ಲಿ surface tension will be the same. Then next concept ಬಂದಾಗ viscosity. Viscosity is much higher in case of lyophilic. Viscosity is same in case of lyophobic. Particles cannot be readily detected even ultramicroscopes. ಯಾಕಂದ್ರೆ ಮೋರ್ ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ, ನಾವು ಪಾರ್ಟಿಕಲ್ಸ್ ನೋಡೋಕ್ಕಾಗೋದಿಲ್ಲ. ಇಲ್ಲಿ ಪಾರ್ಟಿಕಲ್ಸ್ ನೋಡ್ಬೋದು, ಯಾಕಂದ್ರೆ ಇಂಟ್ರಾಕ್ಷನ್ ಇರುವುದಿಲ್ಲ. ಇಂಟ್ರಾಕ್ಷನ್ ಇಲ್ಲ ಅಂದ್ರೆ ದೂರ ದೂರ ಹೋಗ್ತವೆ, ಅಂದ್ರೆ ಮಾಲಿಕ್ಯೂಲ್ಸ್ ನಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ ಅಲ್ಟ್ರಾಮೈಕ್ರೋಸ್ಕೋಪ್. ಈ ಡಿಫರೆನ್ಸ್ ಬರೀಬಹುದು. ನೆಕ್ಸ್ಟ್, ಪಾರ್ಟಿಕಲ್ಸ್ ಲಯೋಫಿಲಿಕ್ ಬಂದಾಗ ಪಾರ್ಟಿಕಲ್ಸ್ ಮೈಗ್ರೇಟ್ ಇನ್ ಐದರ್ ಡೈರೆಕ್ಷನ್ಸ್. Then particles migrate either towards anode or cathode. ಅಂದ್ರೆ ಒಂದ್ ಲೆಕ್ಕದಲ್ಲಿ ಇಲ್ಲಿ ಕಾನ್ಸೆಪ್ಟ್ ನಾವೇನ್ ನೋಡ್ಬೋದು ಅಂದ್ರೆ ಇಲ್ಲಿ ಪಾರ್ಟಿಕಲ್ಸ್ಗೆ ಚಾರ್ಜಸ್ ಇರಬಹುದು, ಇಲ್ದಿರ ಇರಬಹುದು. ಈ ಫೋರ್ತ್ ಪಾಯಿಂಟ್ ಇದೆ ನೋಡಿ. ಪಾರ್ಟಿಕಲ್ಸ್ ಮೈಗ್ರೇಟ್ either ಡೈರೆಕ್ಷನ್ ಆರ್ ನಾಟ್ ಅಟ್ ಆಲ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಚಾರ್ಜಸ್ ಇದ್ರೆ ಮೈಗ್ರೇಟ್ ಆಗುತ್ತೆ, ಚಾರ್ಜಸ್ ಇಲ್ಲ ಅಂದ್ರೆ ಮೈಗ್ರೇಟ್ ಆಗಲ್ಲ. ಅಂದ್ರೆ ಇಟ್ ಮೇ ಕಂಟೈನ್ ಚಾರ್ಜಸ್ ಆರ್ ಮೇ ನಾಟ್. ನೆಕ್ಸ್ಟ್, ಇದಕ್ಕೆ ಲಯೋಫೋಬಿಕ್ ಬಂದಾಗ ಪಾರ್ಟಿಕಲ್ಸ್ ಮೈಗ್ರೇಟ್, ಕಂಪಲ್ಸರಿ ಮೈಗ್ರೇಟ್. ಯಾಕೆ ಮೈಗ್ರೇಟ್ ಆಗುತ್ತೆ? ಅದಕ್ಕೆ ಚಾರ್ಜಸ್ ಇರುತ್ತೆ, ವೆದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ನೆಕ್ಸ್ಟ್, ಈಗ ನೆಕ್ಸ್ಟ್ ಕ್ಯಾಟಗರಿ ಅಂದ್ರೆ ಆಕ್ಷನ್ ಆಫ್ ಎಲೆಕ್ಟ್ರೋಲೈಟ್ ಏನಾದ್ರು ಸ್ಮಾಲ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರೋಲೈಟ್ಸ್ ನ ಲಯೋಫಿಲಿಕ್ ಸಾಲ್ಟ್ಸ್ ಗೆ ಹಾಕಿದಾಗ, ಅಂದ್ರೆ ಅಡಿಷನ್ ಆಫ್ ಸ್ಮಾಲ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರೋಲೈಟ್ ಹ್ಯಾಸ್ ಲಿಟಲ್ ಎಫೆಕ್ಟ್. ಅಂದ್ರೆ ಇಟ್ ಡಸ್ ನಾಟ್ ಎಫೆಕ್ಟ್ ಅಡಿಷನ್ ಆಫ್ ಸ್ಮಾಲ್ ಕ್ವಾಂಟಿಟಿ ನಡೀತದೆ. ಓಕೆ, ಈಗ ಒಂದು ಗ್ಲಾಸ್ ಬೀಕರಲ್ಲಿ ನಾವು ಸಾಲ್ ತಗೊಂಡು ಪಿಂಚ್ ಆಫ್ ಎಲೆಕ್ಟ್ರೋಲೈಟ್ ಹಾಕಿದಾಗ ಏನೂ ಆಗುವುದಿಲ್ಲ ಆ ಸಾಲ್ಗೆ, ಹಂಗೆ ಇರುತ್ತೆ. ಲಾರ್ಜ್ ಕ್ವಾಂಟಿಟಿ ಹಾಕಿದಾಗ ಎರಡು ಸ್ಪ್ಯಾಚುಲ 3 ಸ್ಪ್ಯಾಚುಲ ಹಾಕಿದಾಗ ಅದು ಚೇಂಜಸ್ ಆಗುತ್ತೆ. ಬಟ್ ಸ್ಮಾಲ್ ಕ್ವಾಂಟಿಟೀಸ್ ಅಲ್ಲಿ ಇಟ್ ಡಸ್ ನಾಟ್ ಚೇಂಜಸ್, ಪ್ರಾಪರ್ಟಿ ಏನು ಚೇಂಜ್ ಆಗೋದಿಲ್ಲ, ಲಿಟಲ್ ಎಫೆಕ್ಟ್. ಬಟ್ ಲಯೋಫೋಬಿಕ್ ಹಂಗಲ್ಲ. ಅಡಿಷನ್ ಆಫ್ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಕ್ಯಾನ್ ಬಿ ಕಾಸ್ ಪಿಪಿಟಿ, ಅಂದ್ರೆ ಪ್ರಿಸಿಪಿಟೇಷನ್, ಕೋಆಗುಲೇಷನ್ ಅಂತ ಕರಿತೀವಿ. ಓಕೆ, ಕೋಆಗುಲೇಷನ್ ಇನ್ನ ಪ್ರಾಪರ್ಟೀಸ್ ಡಿಸ್ಕಸ್ ಆಗುತ್ತೆ, ಇದೇ ಚಾಪ್ಟರ್ ಬರುತ್ತೆ. ಕೋಆಗುಲೇಷನ್ ಅಂದ್ರೆ ಏನು ಅಂತ, ರಿಮೂವ್ ಮಾಡೋದು. ಅಂದ್ರೆ ಇವನ್ನ ಚಾರ್ಜಸ್ ನ ರಿಮೂವ್ ಮಾಡಿದಾಗ ಕೋಆಗುಲೇಟ್ ಆಗುತ್ತೆ. ಎಕ್ಸಾಂಪಲ್, ಈಗ ಕೆರೆ ನೀರು ಕೆಲವು ಸಿಟಿಗಳಲ್ಲಿ ಕೆರೆ ನೀರು ಪಂಪ್ ಮಾಡ್ತಾರೆ ಮನೆಗೆ. ಮುನ್ಸಿಪಲ್ ವಾಟರ್ ಪಂಪ್ ಮಾಡುವಾಗ ಮಡಿ ವಾಟರ್ ಇರುತ್ತೆ. ಆ ಮಡಿ ಪಾರ್ಟಿಕಲ್ಸ್ ನ ಹೆಂಗ್ ಮಾಡೋದು ಅಂದ್ರೆ ಪೊಟ್ಯಾಶ್ ಆಲಮ್ ಹಾಕ್ತೀವಿ. ಆಲಮ್ ಹಾಕಿದಾಗ ಪೊಟ್ಯಾಶ್ ಆಲಮ್ ಏನ್ ಮಾಡುತ್ತಂದ್ರೆ ಆ ನೀರಲ್ಲಿರೋ ಮಡಿ ಪಾರ್ಟಿಕಲ್ಸ್ ನೆಲ್ಲ ಕೋಆಗುಲೇಟ್ ಮಾಡಿ ಕೆಳಗಡೆ ಸೆಟಲ್ ಮಾಡಿಸುತ್ತೆ. ಓಕೆ, ಅದನ್ನೇ ಕ್ಲಾರಿಫಿಕೇಶನ್ ಅಂತ ಕರಿತೀವಿ. ಕ್ಲಾರಿಫಿಕೇಶನ್ ಅಂದ್ರೆ ಪ್ಯೂರಿಫಿಕೇಶನ್ ಆಫ್ ಮಡಿ ವಾಟರ್ ಅಂತ ಕರಿತೀವಿ.
ದಟ್ ಅದು ಅಂದ್ರೆ ಹಾಕಿದ ತಕ್ಷಣ ಕೋಆಗುಲೇಟ್ ಮಾಡ್ಬಿಡುತ್ತೆ. ಅಡಿಷನ್ ಆಫ್ ಸ್ಮಾಲ್ ಕ್ವಾಂಟಿಟಿ ಅದು ಕೋಆಗುಲೇಟ್ಸ್. ನೆಕ್ಸ್ಟ್ ಇದು ಡಿಫರೆನ್ಸ್ ಬರೋದು ನೋಡಿ. ಮ್ಯಾಕ್ಸಿಮಮ್ ಕೇಳಿದ್ರೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ, ಇಲ್ಲ ಅದೃಷ್ಟ ಚೆನ್ನಾಗಿದ್ರೆ 3 ಮಾರ್ಕ್ಸ್ ಕೇಳ್ಬೋದು ಡಿಫ್ರೆನ್ಸಸ್. ಅಂದ್ರೆ ರಿವರ್ಸಿಬಲ್, ಯಾವ ಲಯೋಫಿಲಿಕ್ ಸಾಲ್ಟ್ಸ್ ಆರ್ ರಿವರ್ಸಿಬಲ್, ಹಿಯರ್ ಇರ್ರಿವರ್ಸಿಬಲ್. ನೆಕ್ಸ್ಟ್ ಇದು ದಿಸ್ ಪಾರ್ಟಿಕಲ್ಸ್ ಆರ್ ಎಕ್ಸ್ಟೆನ್ಸಿವ್ ಹೈಡ್ರೇಟೆಡ್ ಅಂದ್ರೆ ಮೋರ್ ಸಾಲ್ವೇಷನ್ ಆಗಿರುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಾಲ್ವೇಷನ್ ಜಾಸ್ತಿ ಆಗಿರುತ್ತೆ. ಎಕ್ಸ್ಟೆನ್ಸಿವ್ ಹೈಡ್ರೇಷನ್ ಅಂದ್ರೆ ಸಾಲ್ವೇಷನ್ ಜಾಸ್ತಿ ಅಂದ್ರೆ ಪಾರ್ಟಿಕಲ್ಸ್ ವಾಟರ್ ಮಾಲಿಕ್ಯೂಲ್ಸ್ ಈಗ ಯಾವ್ದಾದ್ರು ಒಂದು ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಸುತ್ತು ನೆಗೆಟಿವ್ ಸುತ್ತಕೊಂಡು, ನೆಗೆಟಿವ್ ಸುತ್ತು ಮತ್ತೆ ಪಾಸಿಟಿವ್ ಸುತ್ತಕೊಂಡಿರುತ್ತೆ. ಈ ತರ ಲೇಯರ್ಸ್ ಅಂದ್ರೆ ಮೋರ್ ಸಾಲ್ವೇಷನ್ ಅಂತ ಕರಿತೀವಿ, ಮೋರ್ ಸಾಲ್ವೇಷನ್. ಇಲ್ಲಿ ಅಷ್ಟೊಂದು ಸಾಲ್ವೇಷನ್ ಆಗಿರೋದಿಲ್ಲ. ಯಾಕೆ ಸಾಲ್ವೇಷನ್ ಆಗುವುದಿಲ್ಲ ಅಂದ್ರೆ ನಾಟ್ ಹೈಡ್ರೇಟೆಡ್ ಅಂದ್ರೆ ದೇ ಆರ್ ನಾಟ್ ಲೈಕಿಂಗ್ ಈಚ್ ಅದರ್, ಹೇಟಿಂಗ್, ಇಂಟ್ರಾಕ್ಷನ್ ಕಡಿಮೆ ಇದೆ. ಓಕೆ, ಇದಿಷ್ಟು ನಿಮಗೆ ಡಿಫರೆನ್ಸಸ್ ಕಾನ್ಸೆಪ್ಟ್, ವೆರಿ ವೆರಿ ಇಂಪಾರ್ಟೆಂಟ್, ಲಯೋಫಿಲಿಕ್ ಅಂಡ್ ಲಯೋಫೋಬಿಕ್ ಕಾನ್ಸೆಪ್ಟ್. ಸ್ಟೂಡೆಂಟ್ಸ್ ನೋಡಿ, ಇದು ಅಂದ್ರೆ ಟುಡೇಸ್ ಇದರಲ್ಲಿ ಲಾಸ್ಟ್ ಇದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಇದು ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ ಅಂತ ಕರಿತೀವಿ. ಇವು ಜನರಲಿ ಹೈಡ್ರೋಫೋಬಿಕ್. ಹೈಡ್ರೋಫೋಬಿಕ್ ಅಂದ್ರೆ ಲಯೋಫೋಬಿಕ್ ಅಂತ ನೋಡಿ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಎಕ್ಸಾಂಪಲ್. ಇವು ಪ್ರೋಟೀನ್, ಜಿಲಾಟಿನ್, ಅಗರ್ ಅಗರ್ ಪಾಲಿಮರ್ಸ್ ಎಟ್ಸೆಟ್ರಾ, ಅವು ಇನ್ ವಾಟರ್, ಅವನ್ನ ಏನಂತೀವಿ ನೋಡಿ, ಫಿಲಿಕ್ ಅಂತ ಕರಿತೀವಿ. ಓಕೆ, ಇದು ನೋಡು ಆ ಕಾನ್ಸೆಪ್ಟ್ ಮೇಲೆ 1 ಮಾರ್ಕ್ ಕ್ವಶನ್ಸ್ ಈ ತರ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಕೇಳ್ತಾನೆ ನೋಡಿ. ಲಯೋಫಿಲಿಕ್ ಸಾಲ್ಟ್ಸ್ ಆರ್ ಮೋರ್ ಸ್ಟೇಬಲ್ ಅಂದ್ರೆ ಡಿಫರೆನ್ಸಸ್ ಅಲ್ಲಿ ಸ್ಟೆಬಿಲಿಟಿನೂ ಬರೀಬಹುದು. ಲಯೋಫಿಲಿಕ್ ಸಾಲ್ಟ್ಸ್ ಆರ್ ಮೋರ್ ಸ್ಟೇಬಲ್, ಲಯೋಫೋಬಿಕ್ ಆರ್ ಲೆಸ್ ಸ್ಟೇಬಲ್, ರಿವರ್ಸಿಬಲ್, ಇರ್ರಿವರ್ಸಿಬಲ್, ಆ ತರ ಸಿಂಪಲ್ ಆಗಿರೋ ಡಿಫರೆನ್ಸಸ್ ಕೇಳಿದಾಗ ಅವು ಬರೀಬಹುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇಲ್ಲಿ ಲಯೋಫಿಲಿಕ್ಸ್ ಆರ್ ಮೋರ್ ಸ್ಟೇಬಲ್ ದೆನ್ ಲಯೋಫೋಬಿಕ್ ಕೊಲೈಡ್ಸ್, ವೈ ಅಂತ ಕೇಳ್ತಾನೆ. ಇಲ್ಲಿ ಲಯೋಫಿಲಿಕ್ ಸಿಸ್ಟಮ್ಸ್ ಹೈಲಿ ಸಾಲ್ವೇಟೆಡ್, ನಾನು ಆವಾಗಲೇ ಡಿಫರೆನ್ಸಸ್ ಹೇಳುವಾಗ ಹೇಳಿದೆ, ದೇ ಆರ್ ಹೈಲಿ ಸಾಲ್ವೇಟೆಡ್ ಪಾರ್ಟಿಕಲ್ಸ್. ಸಾಲ್ವೇಟೆಡ್ ಅಂದ್ರೆ ಸುತ್ತು ಸಾಲ್ವೇಟ್ ಆಗಿರುತ್ತೆ, ಅಷ್ಟು ಬೇಗ ಬ್ರೇಕಪ್ ಆಗುವುದಿಲ್ಲ ಅವು. ಓಕೆ, ಇವು ದೀಸ್ ಆರ್ ದಿ ಸಮ್ ಆಫ್ ದ ಕಾನ್ಸೆಪ್ಟ್ ವಿ ಡಿಸ್ಕಸ್ ಟುಡೇ. ನೋಟ್ಸ್ ನಿಮಗೆ PDF ಇದರಲ್ಲಿ ನಾನು ಕಳಿಸ್ತೀನಿ. ಫಸ್ಟ್ ನೋಟ್ಸ್ ಬರ್ಕೊಂಡು, ನೋಟ್ಸ್ ಅಲ್ಲಿ ನಾನು PDF ಕಳಿಸೋದನ್ನ ಫಸ್ಟ್ ನೋಟ್ಸ್ ಬರ್ಕೊಂಡ್ಬಿಡಿ, ದೆನ್ ಬೆಟರ್ ಯು ಸಿ ದ ವಿಡಿಯೋ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಲೆಟ್ಸ್